ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಷಯ ವಿದ್ಯಾರ್ಥಿಗಳಿಗಾಗಿ PU ಪರೀಕ್ಷೆ ನಂತರ ಮುಂದೇನು ಅನ್ನೋಂಥದ್ದು. ಸುಧೀಂದ್ರ ಅವರಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಅವರು ನೀವು ನೋಡ್ತಾನೆ ಬಂದಿರಿ ರಿಸಲ್ಟ್ಗಳನ್ನು. ಇವತ್ತಿನ ರಿಸಲ್ಟ್ ನೋಡುವಾಗ ನಮ್ಮ ಸಚಿವರು ಹೇಳಿದರು ಹೈಯೆಸ್ಟ್ 10 ವರ್ಷದಲ್ಲಿ ಅನ್ನುವಂಥದ್ದು. ಆದರೆ ನಮಗೊಬ್ಬರು ಪ್ರಶ್ನೆಯನ್ನು ಕೇಳಿದರು, ಅಲ್ಲ ಸರ್ 57.3% ಹೈಯೆಸ್ಟ್ ಅಂತ ನಾವು ಹೇಳ್ತೀವಿ, ಉಳಿದವ್ರದ್ದು ಏನು ಕತೆ ಅಂತ ಅಂದ್ಬಿಟ್ಟು. ಒಟ್ಟಾರೆಯಾಗಿ ಇವತ್ತಿನ ರಿಸಲ್ಟ್ ನೋಡುವಾಗ ನಿಮ್ಗೇನು ಅನಿಸ್ತು ಸರ್? ಅಲ್ಲ, ಒಂದು ನಮ್ಮ ಒಂದು ರಾಜ್ಯ ಪ್ರಗತಿಯಲ್ಲಿದೆ ಅಂತ ಅನ್ನೋದಕ್ಕೆ ಅದೊಂದು ಸೂಚನೆ. ಈಗ ನೀವು ಯಾವುದೇ ಒಂದು SLC ಆಗಲಿ PUC ಆಗಲಿ ಅದರ ಫಲಿತಾಂಶ ಹೆಚ್ಚು ಬರ್ತಾ ಇದೆ ಅಂತಂದರೆ ನಮ್ಮ ರಾಜ್ಯದ ಒಂದು ಶಿಕ್ಷಣ ನೀತಿ ಕನ್ಸಿಸ್ಟೆನ್ಸಿ ಲೆವೆಲ್ ಹೆಚ್ಚಾಗ್ತದೆ, ಗುಣಮಟ್ಟ ಹೆಚ್ಚಾಗ್ತಾ ಇದೆ. ಆದರೆ ವಿದ್ಯಾಭ್ಯಾಸದತ್ತ ಮಕ್ಕಳು, ವಿಶೇಷವಾಗಿ ಹಳ್ಳಿ ಮಕ್ಕಳು ವಿದ್ಯಾಭ್ಯಾಸದ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅಂತ ಅನ್ನೋದರ ಒಂದು ಸೂಚನೆ. ಓಕೆ, ಹಾಗಾಗಿ ಒಂದು ಸಂತಸ ಪಡೋದು. ಹಾಗೆ ಈಗ ದ್ವಿತೀಯ PUC ಅನ್ನೋದು ಇತ್ತೀಚೆಗೆ ಅದೊಂದು ಪ್ರಮುಖ ಘಟ್ಟ ಅಂತ ಒಂದು SLC ಅಂತ ಇತ್ತು. ಹಿಂದೆ SLC ಆದ ನಂತರ ಕೆಲಸಕ್ಕೆ ಹೋಗುವಂಥ ಸಂದರ್ಭಗಳಿರ್ತಾ ಇತ್ತು. ಹಾಗೆ ಅನುಕೂಲ ಇರೋರು ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ರು. ಈಗೇನಾಗಿದೆ ಅಂದರೆ ವಿಶೇಷವಾಗಿ ಕಳೆದ 10 ವರ್ಷಗಳಲ್ಲಿ ಎಂಜಿನಿಯರಿಂಗ್ ಶಿಕ್ಷಣಕ್ಕೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ, ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ. ಅದರಿಂದ ಈ ದ್ವಿತೀಯ PUC ಒಂಥರ ಡೂ ಆರ್ ಡೈ ಅನ್ನುವ ಒಂದು ಸಂದರ್ಭ ಬರ್ತಾ ಇದೆ. ಹಾಗಾಗಿ ಈ ದ್ವಿತೀಯ PUC ಪರೀಕ್ಷೆ ಆಗಲಿ, ಅದರ ಫಲಿತಾಂಶ ಆಗಲಿ, ಅದರ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ಹೆಚ್ಚಿನ ಒಂದು ಪ್ರಚಾರ ಸಿಗ್ತಾ ಇದೆ. ಆಮೇಲೆ ಅದರ ಬಗ್ಗೆ ಸಾರ್ವಜನಿಕರ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲ, ಈಗ ವಿಶ್ವ ವಾಣಿಜ್ಯೀಕರಣ ಆದ ನಂತರ ಮೊದಲೆಲ್ಲ ಡಾಕ್ಟರ್ ಇಂಜಿನಿಯರ್ಗೆ ಓಡಾಡ್ತಾ ಇದ್ರು. ಆದರೆ ಈಗಲೂ ಕೂಡ ಆ ಮೈಂಡ್ ಸೆಟ್ ಯಾಕೆ ಅದುವೇ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅನ್ನೋಂಥದ್ದು? ನೀವು ಹೇಳಿದ್ರಿ ಇಂಜಿನಿಯರಿಂಗದು ಹೇಗೂ ಹೆಚ್ಚು ಇದ್ದೇ ಇದೆ. ಈಗ ವಿಪುಲ ಅವಕಾಶಗಳು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಸಾಕಷ್ಟು ಇದೆ. ನಾವು ಯಾವುದು ಅಂತಂದರೆ ಬಂದ ತಕ್ಷಣ ಸೈನ್ಸ್ ತೊಗೊಂಡ್ವಿ, ಆಮೇಲೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನುವಂಥದ್ದು. ಅಂಥ ವಿದ್ಯಾರ್ಥಿಗಳಿಗೆ ನೀವೇನು ಹೇಳ್ತೀರಿ? ಅಲ್ಲದೆ ಯಾಕೆ ಅಂತಂದರೆ ಇಂಜಿನಿಯರಿಂಗ್ ಯಾತಕ್ಕೆ ವಿಶೇಷವಾಗಿ ಒಲವು ತೋರಿಸ್ತಾರೆ ಅಂತಂದರೆ, ಸುಮಾರಾಗಿ ಒಂದು ಸ್ವಲ್ಪ ಇಂಜಿನಿಯರಿಂಗ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ ಒಂದು ಉತ್ತಮ ಅಂಕಗಳನ್ನ ಪಡೆದು ಒಂದು ಚೂಟಿತನ ಅಂದರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ, ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಒಂದು ಸಂಪರ್ಕ ಒಂದು ಕಲೆ ಅದು ಚೆನ್ನಾಗಿದ್ದರೆ ಇವತ್ತು ಕೆಲಸ ಸಿಗೋದು ಅಷ್ಟು ಕಷ್ಟ ಅಲ್ಲ. ಆಮೇಲೆ ಸುಲಭವಾಗಿ ಕೆಲಸ ಸಿಗ್ತಾ ಇದೆ. ಆಮೇಲೆ ಈಗ ಅವರಿಗೆ ಸಿಗುತ್ತಿರುವ ಸಂಬಳ ಸವಲತ್ತುಗಳು ಕೂಡ ಆಕರ್ಷಕವಾಗಿದೆ. ಹಾಗಾಗಿ ಎಲ್ರಿಗೂ ಈಗ ನಾನು ಬೇರೆ ಯಾವುದೇ ಒಂದು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋ ಬದಲು, ಯಾವುದೇ ಒಂದು ವಿಷಯದ ಬಗ್ಗೆ ಗಮನ ಹರಿಸೋ ಬದಲು ಇಂಜಿನಿಯರಿಂಗ್ ಕಡೆ ಗಮನ ಹರಿಸಿದ್ರೆ ನನ್ನ ದಾರಿ ಸುಗಮವಾಗಿ ಕೆಲಸ ಸಿಗುತ್ತೆ, ಹೆಚ್ಚಿಗೆ ಸ್ಯಾಲ್ರಿ ಸಿಗುತ್ತೆ. ಸರ್, ಅವರು ಹೇಳ್ತಾ ಇದ್ರು ಈ PUC ಅಂದರೆ ಡೂ ಆರ್ ಡೈ ಆಗಿಬಿಟ್ಟಿದೆ ಅಂತ. ಈಗ ಅದಕ್ಕೆ ಕೆಲವರು ಪಾಪ ಯಾರು ಡೂ ಆಗಿಲ್ಲ ಅವರು ಇನ್ನೊಂದನ್ನು ಚೂಸ್ ಮಾಡ್ತಾರೆ. ಭಾಳ ಬೇಸರದ ಸಂಗತಿ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಯಾಕಂದರೆ ಒಂದು ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ಒಂದು 2 ಲಕ್ಷ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಈಗ PUC ಮಾಡಲೇಬೇಕು, ಮಾಡಿದ್ಮೇಲೆ ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಕೋರ್ಸಸ್ಗೆ ಹೋಗ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಬಿಕಾಸ್ ಇದು ವರ್ಲ್ಡ್ ವೈಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಆಲ್ ಓವರ್ ವರ್ಲ್ಡ್, ಆ್ಯಂಡ್ ದರ್ ಇಸ್ ಅ ಬಿಗ್ ಸ್ಕೋಪ್ ಫಾರ್ ಇಂಜಿನಿಯರ್ಸ್ ಆ್ಯಂಡ್ ಆಲ್ಸೋ ಮೆಡಿಕಲ್ ಕೋರ್ಸಸ್. ಇದು ಪೇರೆಂಟ್ಸ್ ಲೆವೆಲ್ಗಳು ಅದೇ ಇದೆ. ಈ ನಮ್ಮ ಇವರು ಸುಧೀಂದ್ರ ಅವ್ರು ಹೇಳ್ದಂಗೆ ದಿ ಪೇರೆಂಟ್ಸ್ ಒಳಗೆ ಏನಿದೆ ಅಂದರೆ ನಾವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡಿಸಿದ್ರೆ ತಕ್ಷಣ ಜಾಬ್ ಸಿಗುತ್ತೆ ಅನ್ನೋ ಒಂದು ಫಸ್ಟ್ ಚಾಯ್ಸ್ ಅದೇ. ಬಟ್ ದೇರ್ ಆರ್ ಮೆನಿ ಆಪರ್ಚುನಿಟೀಸ್ ಅದರ್ ದ್ಯಾನ್ ದಿಸ್ ಇಂಜಿನಿಯರಿಂಗ್ ಮೆಡಿಕಲ್. ಹೇಗೆ ಅಂದರೆ ನಮ್ಮ ಇವರು ಜಯಪ್ರಕಾಶ್ ಶೆಟ್ಟರು ಇವರು ಸಚಿನ್ ತೆಂಡೂಲ್ಕರ್ ಒಂದು ಕೋಟ್ ಮಾಡಿದರು. ಸಚಿನ್ ತೆಂಡೂಲ್ಕರ್ ಯೂಸ್ ಟು ಸ್ಕೋರ್ 0 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ನಾನು. ಓಕೆ, ಈಗ ಇಲ್ಲಿ ರವೀನಾ ಇದ್ದಾರೆ, ಫಣಿಶ್ರೀ ಇದ್ದಾರೆ, ಅವರು ಕಾಮರ್ಸಲ್ಲಿ ಟಾಪರ್ ಆದವರು. ನಿಮಗೆ ಸ್ಟಾರ್ಟಿಂಗಲ್ಲಿ ಇತ್ತ ಸೈನ್ಸೇ ತಗೊಳ್ಬೇಕು? ಪೇರೆಂಟ್ಸ್ಗೆ ಇತ್ತು, ನಾನು ಸೈನ್ಸ್ ತಗೊಳ್ಬೇಕು. ಅಲ್ಲ, ಯಾಕೆ ಭಾಳ ಆಶ್ಚರ್ಯ ಅಂತಂದರೆ ಸಾಮಾನ್ಯವಾಗಿ ಭಾಳ ಹೆಚ್ಚು ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ಸು ಅದು ಅವ್ರಿಗೆ ಕಟ್ಟಿಟ್ಟ ಬುತ್ತಿ, ಬೇರೆ ಚಾಯ್ಸೇ ಇಲ್ಲ, ಸೈನ್ಸ್ ಮಾಡಬೇಕು. ಸೈನ್ಸ್ ಆದಮೇಲೆ ನೀವು ಹೇಳಿದ್ರು 10ರಲ್ಲಿ ಆ ಟಾಪ್ 3 ಜನ ಇದ್ರೆ ಅವರಿಗೆ ಚಾಯ್ಸೇ ಇಲ್ಲ, ಅದುವೇ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಆದರೆ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈಗ ಅವ್ರ ಹತ್ರ ನಾನು ಮಾತಾಡಿಸುವಾಗ ನೀವೇನಾಗಬೇಕು ಅಂತ ಒಂದು ಆಸೆ ಪಡ್ತಾ ಇದ್ದೀರಿ, ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅದನ್ನು ತಗೊಳ್ಬಾರ್ದು ಅಂತಲ್ಲ, ಆದರೆ ಈಗ ಎಷ್ಟೊಂದು ವಿಪುಲ ಅವಕಾಶಗಳು ಇದೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ಹುಬ್ಳಿಂದ ಮಾತಾಡುವಾಗ ಅವ್ರು ಹೇಳಿದ್ರು IAS ಆಫೀಸರ್ ಆಗಬೇಕು ಅನ್ನುವಂಥದ್ದು.
ಓಕೆ, ಹಂಗೆ ನೋಡಿದ್ರೆ ಕರ್ನಾಟಕದಿಂದ ಈ IAS IPS ಗಳು ಬಹಳ ಕಡಿಮೆ ಇದ್ದಾರೆ. ಆ ಥರದ ಆಪರ್ಚುನಿಟೀಸ್ ಅವಕಾಶಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಓಕೆ, ಈಗ ಮೊಹಮ್ಮದ್ ಯಾಸಿನ್ ಚೌಧರಿ ಅವರು ಇದ್ದಾರೆ. ಚೌಧರಿ ಅವರು ನಮಸ್ತೆ. ನಮಸ್ಕಾರ ಸರ್. ಈಗ ಇವತ್ತು ರಿಸಲ್ಟ್ ಬಂತು. ಓಕೆ, ಎಲ್ಲ ವಿಭಾಗದಲ್ಲೂ ಕೂಡ ಟಾಪರ್ಸ್ಗಳು ಇಲ್ಲಿ ಬಂದಿದ್ದಾರೆ. ಹಾಗೇನೆ ಸುಧೀಂದ್ರ ಅವರು ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತಿದ್ದಾರೆ. ಸೊ ಅದನ್ನ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಈಗ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ಬೇಕು? ಅದು ಸೈನ್ಸ್ ಅಲ್ಲಿರ್ಬೋದು, ಅಥವಾ ಕಾಮರ್ಸ್ ಅಲ್ಲಿರ್ಬೋದು, ಅಥವಾ ಕಲಾ ವಿಭಾಗದಲ್ಲಿರ್ಬೋದು. ಹೌದು, ಕೇವಲ ಸೈನ್ಸ್ ಇದ್ರೆ ಮಾತ್ರನೇ ಅದು ಗ್ರೇಟಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಆ್ಯಕ್ಚುಲಿ ಮೊದಲು ಹೀಗೆ ಇಂಥ ಮೆಂಟಾಲಿಟಿ ನಮ್ಮ ಸೊಸೈಟಿನಲ್ಲಿತ್ತು. ಆಗ ಎಕನಾಮಿಕ್ ಆಪರ್ಚುನಿಟೀಸ್ ಏನಿತ್ತು ಅದರ ಪ್ರಕಾರ ಆವಾಗ ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗೇ ಮಾಡಬೇಕು, ಚೆನ್ನಾಗಿ ಪರ್ಸೆಂಟೇಜ್ ತೊಗೊಂಡಿರೋರು ಸೈನ್ಸ್ಗೆ ಹೋಗಬೇಕು, ನಿಮ್ಮ ಪರ್ಸೆಂಟೇಜ್ ಸರಿ ಇಲ್ಲ ಅಂದರೆ ನೀವು ಕಾಮರ್ಸ್ ತೊಗೊಳ್ಳಿ ಅಥವಾ ಆರ್ಟ್ಸ್ ತೊಗೊಳ್ಳಿ, ಈ ಥರ ಮೆಂಟಾಲಿಟಿ ಮೊದಲಿತ್ತು. ಆದರೆ ಈಗ ಏನಾಗ್ತಾಯಿದೆ, ಎಕನಾಮಿಕ್ ಆಪರ್ಚುನಿಟಿ ತುಂಬ ಎಕ್ಸ್ಪ್ಯಾಂಡ್ ಆಗಿದೆ. ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ಲು, ಓಕೆ, ಮೆಡಿಕಲ್ ಈ ಸ್ಟಿಲ್ ಅ ನೋಬಲ್ ಪ್ರೊಫೆಷನ್, ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡೆಡ್. ಆದರೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನಾಗ್ತಾ ಇದೆ, ಕಾಂಪಿಟೇಷನ್ ಹೆಚ್ಚಾಗಿ ಮೆಜಾರಿಟಿ ಆಫ್ ಇಂಜಿನಿಯರ್ಸ್ ಆರ್ ಸ್ಟಿಲ್ ಸರ್ಚಿಂಗ್ ಫಾರ್ ಜಾಬ್ಸ್ 2 to 3 years ಆಫ್ಟರ್ ದಿ ಫಿನಿಶ್ ಗ್ರಾಜುಯೇಷನ್. ಇಂಥ ಸಿಚುವೇಶನ್ ಬರ್ತಾ ಇದೆ. ಈಗ ಎಕನಾಮಿಕ್ ಆಪರ್ಚುನಿಟೀಸ್ ಜಾಸ್ತಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಅವೇರ್ನೆಸ್ಸು ಜಾಸ್ತಿ ಆಗಿದೆ. ಮೊದಲು ಥರ ಎಲ್ಲರೂ ಇಂಜಿನಿಯರಿಂಗ್ ಹೋಗಬೇಕು, ಮೆಡಿಕಲ್ಗೆ ಹೋಗಬೇಕಂತ ಇವಾಗಿಲ್ಲ ಸ್ಟೂಡೆಂಟ್ ಮೆಂಟಾಲಿಟಿ. ನಾನು ಎಷ್ಟೋ ಸ್ಟೂಡೆಂಟ್ಸ್ನ ಮೀಟ್ ಮಾಡ್ತಾ ಇರ್ತೀನಿ, ಅವ್ರ ಇಂಟ್ರೆಸ್ಟು ಯಾವುದೋ ಬೇರೆ ಫೀಲ್ಡಲ್ಲಿ ಇರುತ್ತೆ. ಜರ್ನಲಿಸಮಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಲೀಗಲ್ ಪ್ರೊಫೆಷನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆದರೆ ಏನಾಗ್ತಾ ಇದೆ ಅಂದರೆ ಸೊಸೈಟಿನಲ್ಲಿ ಇನ್ನೂ ಆ ಪ್ರೆಷರ್ ಇದೆ. ಅದು ಇನ್ಸ್ಟಿಟ್ಯೂಷನಲ್ ಪ್ರೆಷರ್ ಆಗಿರ್ಬೋದು, ಕಾಲೇಜ್ ಕಡೆಯಿಂದ, ಲೆಕ್ಚರರ್ಸ್ ಕಡೆಯಿಂದ, ಪಿಯರ್ ಪ್ರೆಷರ್ ಆಗಿರ್ಬೋದು, ಅವರು ಬೇರೆ ಕಸಿನ್ಸು, ಫ್ರೆಂಡ್ಸು, ಮತ್ತು ಮನೆಯಲ್ಲಿ ಪೇರೆಂಟ್ಸ್ ಕಡೆಯಿಂದ ಪ್ರೆಷರ್ ಆಗಿರುತ್ತೆ. ಒಟ್ಟಿಗೆ ನೀನು ಏನು ಬೇಕಾದರೂ ಮಾಡಪ್ಪ ಫ್ಯೂಚರಲ್ಲಿ, ಮೊದಲು ನೀನು ಮೆಡಿಕಲ್ ಮಾಡ್ಕೊಂಡ್ಬಿಡು ಅಥವಾ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಿಡು, ಈ ಥರ ಮೆಂಟಾಲಿಟಿ ಆಗಿದೆ. ಓಕೆ, ಸುಧೀಂದ್ರ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಸರ್, ಬಿಲ್ ಗೇಟ್ಸ್ ಒಂದು ಕೋಟ್ ನಾನು ಓದ್ತಾ ಇದ್ದೆ. ಬಿಲ್ ಗೇಟ್ಸ್ ಹೇಳ್ತಾರೆ, ನನ್ನ ಜೊತೆ ವ್ಯಾಸಂಗ ಮಾಡ್ತಿದ್ದವರೆಲ್ಲ ಭಾಳ ಸಕ್ಕದಾಗಿ ಓದ್ತಾ ಇದ್ರು, ಎಲ್ಲ ಇಂಜಿನಿಯರ್ ಆಗಿಬಿಟ್ರು. ಬಟ್ ಅವರು ಡ್ರಾಪ್ ಔಟ್ ಆದ ಕಾರಣದಿಂದಾಗಿ ಬಟ್ ಆ ಎಲ್ಲ ಟಾಪರ್ಸ್ ಎಲ್ಲ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನನ್ನ ಒಂದು ಕ್ವಶನ್ ಏನಂತಂದರೆ ನಿಮಗೆ ಸರ್, ಈಗ ನೀವು ಹೇಳಿದ್ರಿ ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೆ ಕೆಲಸ, ಲೈಫ್ ಸೆಟ್ಲ್ಡ್. ಟಾಪ್ ಬಂದಂಥ ವಿದ್ಯಾರ್ಥಿಗಳು, ಅದು ಸೈನ್ಸಲ್ಲಿ ಟಾಪ್ ಬಂದಂಥ ವಿದ್ಯಾರ್ಥಿಗಳು, ಅವರು ಲೈಫ್ ಸೆಟ್ಲ್ ಮಾಡೋದ್ರಲ್ಲೇ ಗಮನ ಹರಿಸ್ತಾ ಇದ್ದಾರಾ? ಅವರಿಂದ ಅದಕ್ಕಿಂತಲೂ ದೊಡ್ಡ ಸಾಧನೆಗಳಾಗುವ ಸಾಧ್ಯತೆಗಳು ಇತ್ತಲ್ವಾ? ಅದರಿಂದ ದೇಶಕ್ಕೆ, ರಾಜ್ಯಕ್ಕೆ, ಇಡೀ ವಿಶ್ವಕ್ಕೆ ದೊಡ್ಡ ಕೊಡುಗೆಗಳು ಆಗಬಹುದಲ್ವಾ? ಅದು ಈ ಟಾಪರ್ಸ್ಗಳಾಗೋ ಕಾರಣದಿಂದಾಗಿ ಅಥವಾ ಸೈನ್ಸನ್ನೇ ಚೂಸ್ ಮಾಡಿ ಇಂಜಿನಿಯರ್ ಆಗೋದು ಅಥವಾ ಡಾಕ್ಟರ್ ಆಗೋದ್ರಿಂದ ಅದು ಕುಂಠಿತವಾಗ್ತಿದೆಯಾ? ನನ್ನದೊಂದು ಪ್ರಶ್ನೆ ಇದೆ ನಿಮಗೆ. ಅಲ್ಲ, ಈಗ ಏನಾಗ್ತಿದೆ ಅಂದರೆ ಈಗಿನ ಪರಿಸ್ಥಿತಿನಲ್ಲಿ, ಈಗ ನಾನು 34 ವರ್ಷದಿಂದ ಇದೇ ಸಂದರ್ಭದಲ್ಲಿ ಇದ್ದೆ. ನಾನು ದ್ವಿತೀಯ PUC ಫಲಿತಾಂಶ ಬಂದಿತ್ತು, ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು. ಆಗ ನಮಗೆ ಈ ರೀತಿಯ ಯಾವ ಒತ್ತಡಗಳು ಇರಲಿಲ್ಲ. ನಮಗೆ ಇವಾಗ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಒಂದು ಆಸಕ್ತಿ, ಆ ಒಂದು ಆಯ್ಕೆ ಮಾಡಿದ ವಿಷಯವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು, ನಾನು ಒಂದು ಪದವಿ ಪಡಿಬೇಕು ಅನ್ನೋದು ಒಂದೇ ಗುರಿ ಇತ್ತು. ಈಗ ಇವತ್ತೇನಾಗ್ತಿದೆ ಅಂದರೆ ಎಲ್ಲ ರಿವರ್ಸ್ ಕ್ಯಾಲ್ಕುಲೇಷನ್. ನಾನು ಇವತ್ತು 10ನೇ ತರಗತಿ ಓದಬೇಕಾದ್ರೆ ನಾನು ಪದವಿ ಪಡೆದ ನಂತರ ಎಲ್ಲಿ ಕೆಲಸ ಸಿಗುತ್ತೆ, ನನಗೆ ಯಾವ ಪ್ಯಾಕೇಜ್ ಸಿಗುತ್ತೆ, ನಾನು ಎಲ್ಲಿ ಮುಂದೆ ಓದಬೇಕು, ಆ ರೀತಿ ಅದಕ್ಕೆ ತಕ್ಕನ ಹಾಗೆ ನಾನು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ವಿಷಯದಲ್ಲಿ ಎಷ್ಟು ಅಂಕಗಳು ಪಡಿಬೇಕು ಅನ್ನುವ ಒಂದು ಲೆಕ್ಕಾಚಾರಗಳು ಹೆಚ್ಚಾಗಿ ನಡೀತಾ ಇದೆ. ಅದು ಒಂದು ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹಾಗೂ ಜಾಗತಿಕವಾಗಿ ಅದು ನಡೀತಾ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಒಂದು ಪ್ರಶ್ನೆ ಹೇಳಿದ್ರಿ, ಒಂದು ವಿಜ್ಞಾನದಲ್ಲಿ ಅಥವಾ ಯಾವುದೇ ಒಂದರಲ್ಲಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಬುದ್ಧಿವಂತ ಅಂದರೆ ಒಂದು ಅಂಕಗಳನ್ನ ಹೆಚ್ಚು ಪಡೆದ ವಿದ್ಯಾರ್ಥಿ, ಆತ ಏನಾಗುತ್ತೆ ಅಂತಂದರೆ, ನಾನಾಗಲೇ ಹೇಳಿದೆ ಒಂದು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ, ಚೂಟಿತನ ಇಲ್ಲದಿದ್ದರೆ ನೀವು ಈ ಜಗತ್ತಿನ ಓಟದಲ್ಲಿ, ಅದನ್ನು ನೀವು ರ್ಯಾಟ್ ರೇಸ್ ಅಂತ ಯಾವುದೇ ಆಗಲಿ ಓಟದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಒಂದು ಯಾವುದೋ ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡಿಬೋದು, ಒಂದು ಫಲಿತಾಂಶ ಪಡೆದ ನಂತರ ಒಂದು ಸ್ಥಾನವನ್ನು ಪಡಿಬೋದು. ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಆ ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಪಡೆಯೋದಕ್ಕೆ ನಿಮಗೆ ನಾನು ಹಾಗೆ ಹೇಳಿದಾಗೆ ಚೂಟಿತನ, ಹಾಗೇನೆ ಮತ್ತೆ ಕಮ್ಯುನಿಕೇಶನ್ಸ್. ಜಯಪ್ರಕಾಶ್, ಇನ್ನೊಂದು ಆಯಾಮ ಕೂಡ ಇದೆ. ಏನು ಅಂತಂದ್ರೆ ಸರ್ ಬಹುಶಃ ಹೇಳ್ಬೋದೇನೋ, ಏನು ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಅದು ಕೇವಲ ನಾವು ಉದ್ಯೋಗ ಸೃಷ್ಟಿದಕ್ಕೆ ಅದಕ್ಕೆ ಮಾತ್ರ ನಮ್ಮನ್ನು ತಯಾರು ಮಾಡುತ್ತೆ ಹೊರತು ನಮ್ಮನ್ನು ಒಬ್ಬ ಎಂಟರ್ಪ್ರಿನರ್ ಅಥವಾ ಉದ್ಯಮಿಯಾಗಿ ನಮ್ಮನ್ನು ಅದು ತಯಾರು ಮಾಡಲ್ಲ ಅಂತ. ಅದು ಕೂಡ ಇದಕ್ಕೆ ರೀಸನ್ ಅಂತ. ಯಾಕಂದ್ರೆ ಶಿಕ್ಷಣ ಕಲಿತವರು ಬರೀ ಉದ್ಯೋಗಿಗಳಾಗಿರ್ತಾರೆ, ಯಾರೋ ಮಧ್ಯದಲ್ಲಿ ಡ್ರಾಪ್ ಔಟ್ ಆಗ್ತಾರೆ, ಅವರು ಬಿಸ್ನೆಸ್ ದೊಡ್ಡ ಸಂಸ್ಥೆ ಕಟ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊರತೆ. ನಾನು ಅದಕ್ಕೆ ಒಂದು ಎಡಿಷನ್ ಸೇರಿಸ್ತೀನಿ ಸರ್. ಏನಂದ್ರೆ ಸಾಧಾರಣವಾಗಿ ಎಲ್ಲರೂ ಕೂಡ ಅಮೀರ್ ಖಾನ್ ಅವರ 3 Idiots ಪಿಕ್ಚರ್ ನೋಡಿರ್ಬೋದು. ಅದರಲ್ಲೊಂದು ಅವರು ಮಾತನ್ನು ಹೇಳ್ತಾರೆ, ಕೆಲಸ ಸಿಗತ್ತೆ, ಸೆಟ್ಲ್ಡ್.
ನಾನು ಹೇಳ್ತಾ ಇರೋದು ಅಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅದಕ್ಕಿಂತಲೂ ಹೆಚ್ಚು ಏನೋ ಮಾಡುವಂಥ ತಾಕತ್ತು ಅವ್ರ ಹತ್ರ ಇರುತ್ತೆ. ಅವ್ರು ಸೆಟ್ಲ್ ಆಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಸಂಬಳ ಸಿಗಬೇಕು ಅನ್ನೋಂಥ ಒಂದು ಕಾರಣದಿಂದಾಗಿ ಅವರು ಆ ನಿಮ್ಮ ಚೂಟಿತನ ಅಂತ ನೀವು ಹೇಳಿದ್ರಲ್ಲ, ಆ ಚೂಟಿತನವನ್ನು ಅಲ್ಲಿ ಕೊನೆಗೊಳಿಸ್ತಾರೆ. ಹೌದು ಸರ್. ಈಗ ಏನಾಗ್ತಿದೆ ಅಂದರೆ ಇವತ್ತು ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಓದಬೇಕು ಅನ್ನೋದನ್ನು ಪೇರೆಂಟ್ಸ್ ಡಿಸೈಡ್ ಮಾಡ್ತಾ ಇದ್ದಾರೆ. ನೀನು ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು, ಇಬ್ಬರು ಮಕ್ಕಳಿದ್ರೆ. ಈಗ ಏನಾಗಿದೆ ಅಂದರೆ ನನ್ನ ಅನುಭವ ಒಂದು ಹೇಳ್ತೀನಿ ಸರ್. ಈಗ ಒಬ್ಬ ಹುಡುಗ ತುಂಬ ಡಲ್ ಇರ್ತಿದ್ದ ಅವನು. ಓಕೆ, ಥರ್ಡ್ ಸೆಮಿಸ್ಟ್ರಲ್ಲಿ ನಾವು ಬ್ರಾಂಚಸ್ ಚೇಂಜ್ ಆಗುತ್ತೆ. ಥರ್ಡ್ ಸೆಮಿಸ್ಟ್ರಲ್ಲಿ ಬಂದಾಗ ಅವನೇನು ಹೇಳ್ದ ಅಂದರೆ ನಾನು ಮೆಕ್ಯಾನಿಕಲ್ ತೊಗೋಬೇಕಾಗಿತ್ತು ಸರ್, ನಮ್ಮ ಫಾದರ್ ನನಗೆ ಸಿವಿಲ್ ಕೊಡಿಸ್ಬಿಟ್ರು ಅಂತ ಅದೇ ತಲೆಬಳೆ. ಅವನಿಗೆ ಆ ಟೈಮಲ್ಲಿ ಮೆಕ್ಯಾನಿಕಲ್ ಫಸ್ಟ್ ಸೆಮಿಸ್ಟ್ರಿಂದಲೇ ಅಲಾಟ್ ಮಾಡಿರೋದ್ರಿಂದ ಥರ್ಡ್ ಸೆಮಿಸ್ಟ್ರಲ್ಲಿ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಬೇರೆ ಇವೆಲ್ಲ ಪ್ರಾಬ್ಲಮ್ ಇರುತ್ತೆ. ಅಂದರೆ ತುಂಬ ಎಂಜಿನಿಯರಿಂಗ್ ಸೇರ್ಬೇಕಾದ್ರೆ ಅವ್ರಿಗೇನು ಗೊತ್ತಿರಲ್ಲ, ಏನು ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ಸೇರ್ಕೋಬೇಕು, ಸೇರ್ಬಿಡೋದು. ಆಮೇಲೆ ಸ್ವಲ್ಪ ತಿಳಿದ ಮೇಲೆ ಅವರು ನಾವು ಚೇಂಜ್ ಮಾಡಬೇಕು ಅನ್ನೋ ಪ್ರಯತ್ನಗಳು ಮಾಡ್ಲಿಕ್ಕೆ ಹೋಗೋ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಅದನ್ನ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಈ ಬರೀ ಇಂಜಿನಿಯರಿಂಗಿಗೆ ಅವಕ್ಕೆಲ್ಲ ಮಾಡ್ತಾ ಇಲ್ಲ. ಈ ಆಪ್ಟಿಟ್ಯೂಡ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್. ವೆದರ್ ಅವ್ನು ಇದನ್ನು ಚೈನಾದಲ್ಲೂ ಭಾಳ ಮತ್ತು ಬೇರೆ ಕಡೆಗಳೆಲ್ಲ ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಇದನ್ನು ಫಾಲೋ ಮಾಡ್ತಿಲ್ಲ. ಆಪ್ಟಿಟ್ಯೂಡ್ ಟೆಸ್ಟ್ ಮಾಡಿಬಿಟ್ಟು ಅವ್ನಿಗೆ ಯಾವುದರಲ್ಲಿ ಇನ್ಕ್ಲಿನೇಷನ್ ಇದನ್ನು ತಿಳ್ಕೋಬೇಕು. ಓಕೆ, ಖಂಡಿತವಾಗ್ಲೂ ನಾವು ಈಗ ಚರ್ಚೆಯನ್ನು ಮುಂದುವರ್ಸೋಣ ಒಂದು ಬ್ರೇಕ್ ನಂತರ. ಏನಂತಂದರೆ ನಾವು ಕೆಲವು ವಿಚಾರಗಳನ್ನು ಮಾತಾಡಿದ್ವಿ. ಜೊತೆಗೆ ಈಗ ಟಾಪ್ ಬಂದಿರುವಂಥವರು, ಪಾಸ್ ಆಗಿರುವಂಥವರು ಯಾವ್ಯಾವೆಲ್ಲ ಆಯ್ಕೆಗಳನ್ನು ಮಾಡ್ಕೋಬೋದು ಎಲ್ಲರೂ ಕೂಡ ಸುಧೀಂದ್ರ ಅವರಿದ್ದಾರೆ, ಹಾಗೆಯೇ ಮಂಜುನಾಥ್ ಇದ್ದಾರೆ, ಹಾಗೆಯೇ ಚೌಧರಿ ಅವರಿದ್ದಾರೆ. ಇವರು ಕೆಲವು ಸಲಹೆಗಳನ್ನು ಕೂಡ ನೀಡ್ತಾರೆ. ಹಾಗೆಯೇ ನಮ್ಮ ಹುಬ್ಬಳ್ಳಿ ಸ್ಟುಡಿಯೋದಲ್ಲಿ ಶಶಿಕಲಾ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್.